ಕಾಗವಾಡ ಶಿರುಗುಪ್ಪಿ ಶುಗರ್ ವರ್ಕ್ ಲಿಮಿಟೆಡ್ ಕಾಗವಾಡ ಅವರು ಕಾರ್ಖಾನೆ ಆವರಣದಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿ ಭಾರತ ಮಾತೆ ಅವರ ಭಾವಚಿತ್ರಗಳಿಗೆ ಪುಷ್ಪನಮನ ಸಲ್ಲಿಸಿ ತದನಂತರ ಧ್ವಜಾರೋಹಣ ಮಾಡಿ ಮಾಜಿ ಶಾಸಕರು ಮತ್ತು ಶಿರುಗುಪ್ಪಿ ಶುಗರ್ ಚೇರ್ಮನ್ ಕಲ್ಲಪ್ಪಣ್ಣ ಮೆಗ್ಗಣ್ಣವರ್ ಮತ್ತು ಕಾರ್ಖಾನೆ ನಿರ್ದೇಶಕರು ಮಹಾವೀರ ಸುಗ್ಗಣ್ಣವರ ಮತ್ತು ಅರುಣ್ ಫರಾಂಡೆ ಕಾರ್ಖಾನೆ ಉಪಾಧ್ಯಕ್ಷರು ಹಾಗೂ ಕಾರ್ಯನಿರ್ವಹಣೆ ಅವರು ಮಾತನಾಡಿದರು. ಸಾಹೇಬರು ಅವರು ಬಂದಿದ್ದಾರೆ. ಅವರ ಜೊತೆಗೆ ನಮ್ಮ ಕಾರ್ಖಾನೆಯ ವೈಸ್ ಪ್ರೆಸಿಡೆಂಟ್ ಹಾಗೂ ಕಾರ್ಖಾನೆಯ ವ್ಯವಸ್ಥಾಪಕರಾದಂತಹ ಶ್ರೀ ಅರುಣ್ ಫರಾಂಡೆ ಸಾಹೇಬರು ಅವರು ಕೂಡ ಬಂದಿದ್ದಾರೆ. ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇವತ್ತಿನ ಈ ಸಮಾರಂಭಕ್ಕೆ ಸೆಕ್ಯೂರಿಟಿ ವಿಭಾಗದಿಂದ 30 ಜನ ಸೆಕ್ಯೂರಿಟಿ ಗಾರ್ಡ್ಸ್, 3 ಜನ ಸೂಪರ್ವೈಸರು, ಒಂದು ನಿರ್ಧಾರ ತಗೊಂಡು ಒಂದು ದೇಶಕ್ಕೆ ನಮ್ಮ ಫ್ಯಾಕ್ಟರಿದಿಂದ ಸ್ಟಾರ್ಟ್ ಮಾಡೋದು. ಡೈಲಿ 8 ತಾಸ ಮೊಬೈಲ್ ಯೂಸ್ ಮಾಡಂಗಿಲ್ಲ, ಫ್ಯಾಕ್ಟ್ರಿಯಾಗದನ್ನು ಯೂಸ್ ಮಾಡಂಗಿಲ್ಲ. ನೀವೇನ್ ಬೇಕಾದ್ ಮಾಡ್ರಿ, ಬಟ್ ಒಂದು 8 ತಾಸ ನಿದ್ದಿ, 8 ತಾಸ ಮೊಬೈಲ್ ಯೂಸ್ ಮಾಡಂಗಿಲ್ಲ. ಬಾಕಿ 8 ತಾಸ ನೀವೇನ್ ಮಾಡ್ತೀರಿ ಮಾಡ್ರಿ, ನಿಮ್ದು ಇಚ್ಛೆ. ಬರೋಬರ್ರಿ, ಎಲ್ಲರೂ ಕೈ ಮುಂದೆ ಮಾಡೋನು. ಏನಂತ ಹೇಳೋದ್ರಿ, ಮಾಡಿ ಶಪಥ ತಗೋರಿ. ನಾನು ಇವತ್ತಿನ ದಿನ ಪ್ರತಿಜ್ಞೆ ತೆಗೆದುಕೊಳ್ಳುವುದೇನೆಂದರೆ, ಕೆಲಸದ ಅವಧಿಯಲ್ಲಿ ನಾನು ಇನ್ನು ಮುಂದೆ ಮೊಬೈಲ್ ಫೋನ್ ಅನ್ನು ಬಳಕೆ ಮಾಡುವುದಿಲ್ಲ ಹಾಗೂ ನನ್ನ ಜೊತೆ ಕೆಲಸ ಮಾಡುವವರ ಬಗ್ಗೆ, ನನ್ನ ಬಗ್ಗೆ, ಕಾರ್ಖಾನೆ ಸ್ವತ್ತುಗಳ ಬಗ್ಗೆ ಸಕ್ಕರೆ ಕಾರ್ಖಾನೆ ಡೈರೆಕ್ಟರ್ ಆದಂಥ ಮಹಾವೀರಣ್ಣ ಸುಗನ್ ಅವರೇ, ವೈಸ್ ಪ್ರೆಸಿಡೆಂಟ್ ಆದಂಥ ಕನ್ನಡ ಸಾಹೇಬ್ರೆ, ಅದೇ ಪ್ರಕಾರ ನಮ್ಮ ಏನ್ ಮ್ಯಾನೇಜರ್ ಆದಂಥ ಬಿರ್ನಾಳೆ ಅವರೇ, ಸೆಕ್ಯೂರಿಟಿ ರಾಹುಲ್ ಅವರೇ, ಎಲ್ಲ ಗೆಳೆಯರೇ ಮತ್ತು ಅಧಿಕಾರಿಗಳೇ, ಕಾರ್ಮಿಕರೇ, ಇದು ಬಹಳ ಶುಭ ದಿನ. ಇದು 15 ಆಗಸ್ಟ್ ಅಂದ್ರೆ ನಮ್ಮ ಜೀವನದಾಗ ಒಂದು ಇತರದ ಈಗಾಗಲೇ ಅದರದ ಮಹತ್ವ ಎಲ್ಲ ಹೇಳಿದ ಸಾಹೇಬರು. 15ನೇ ಆಗಸ್ಟ್ ವ್ಯಕ್ತ ಪೂರ್ವದಾಗ ಇಂಗ್ಲೀಷರ ಆಡಳಿತ ನಮ್ಮ ಮ್ಯಾಗಿತ್ತು. ಅವ್ರ ಕಪಿ ಮುಷ್ಟಿಯಲ್ಲಿತ್ತು. ಅವ್ರನ್ನ ಬಿಡಿಸ್ಬೇಕಾದ್ರೆ ಅನೇಕ ಕಷ್ಟ ಅದು. 1947 15 ಆಗಸ್ಟ್ನೇ ದಿವಸ ಅವರು ಸ್ವಾತಂತ್ರ್ಯ ಕೊಟ್ಟರು. ಸ್ವಾತಂತ್ರ್ಯ ಕೊಟ್ಟ ಅವರು ಹೋಗಿಬಿಟ್ರು. ಅಲ್ಲಿಂದ ಮುಂದೆ ಈ ಕಡೆ ನಮ್ಮ ಇದ್ರಾಗ ಚಾಲು ಆಯಿತು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಮೊದಲನೇ ಪ್ರಧಾನಮಂತ್ರಿ ಆದರು. ಇದಕ್ಕೆಲ್ಲ ಕಾರಣ ಅಂದ್ರೆ ಮಹಾತ್ಮ ಗಾಂಧಿ ಅಂತ ಅವ್ರು ಅನೇಕ ಜನ ತ್ಯಾಗ ಮಾಡಿದ್ರು. ಬರೀ ಗಾಂಧಿ ಒಬ್ಬರಲ್ಲ, ಎಲ್ಲ ನಿಮ್ಮಂಥವ್ರು ಎಲ್ಲರೂ ಅದಕ್ಕೆ ತ್ಯಾಗ ಮಾಡಿ ಸಹಕಾರ ಮಾಡಿದ್ದಕ್ಕೆ ಸ್ವಾತಂತ್ರ್ಯ ಸಿಕ್ತು. ಈಗ ಆ ಬಂದ ಸ್ವಾತಂತ್ರ್ಯ ನಾವು ಉಳಿಸ್ಕೋಬೇಕಾಯ್ತು. ನಾವೆಲ್ಲರೂ ಪ್ರತಿಯೊಬ್ಬರು ನಮ್ಮ ಕರ್ತವ್ಯ ಮಾಡಿ ಅದನ್ನ ಸ್ವಾತಂತ್ರ್ಯ ಉಳಿಸ್ಕೋಬೇಕಾಗಿತ್ತು. ಉಳಿಸ್ಕೊಂಡು ಈಗಾಗಲೇ ಸಾಹೇಬ್ರು ಹೇಳಿದ್ರೆ ನಮ್ದು ಕಾರ್ಖಾನೆ ಸಲುವಾಗಿ ಹೇಳ್ಬೇಕಂದ್ರೆ ಹೆಚ್ಚಕ್ಕೆ ನುಡಿಸ್ಬೇಕು, ಹೆಚ್ಚಿಗೆ ಇದು ಮಾಡಬೇಕು ಅನ್ನೋದೈತಿ. ಈ ಸಂದರ್ಭದಲ್ಲಿ ವೀರೇಂದ್ರ ಜಾಡರ್, ಮಹಾವೀರ ಬಿರ್ನಾಳೆ, ನಿತಿನ್ ರಜಪೂತ್, ಬಜರಂಗ ಕಾಂಬ್ಳೆ, ಅಮರ್ ಪರುತ್ಗಾಲೆ, ಜ್ಯೋತಿಬಾ ಪಡತರೆ, ಸೆಕ್ಯೂರಿಟಿ ಆಫೀಸರ್ ಬಾಬಾ ಸಾಹೇಬ್ ದೇವಮಾನಿ, ವೇದ್ಯಾಧರ್ ದೊಂಡೇರ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಚಂದ್ರಕಾಂತ್ ಕಾಂಬ್ಳೆ, ಭಾರತ ವೈಭವ ನ್ಯೂಸ್, ಕಾಗವಾಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.